ನಮಸ್ತೆ ಸ್ನೇಹಿತರೆ, ಅನಿತಾ ಸ್ಪೈಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಾಯಲ್ಲಿಟ್ಟರೆ ಕರ್ಗೋಗೋ ಅಂತ ಬೇಕರಿ ಸ್ಟೈಲಲ್ಲಿ ಸೂಪರ್ ಆಗಿರೋಂಥ ಒಂದು ಸ್ವೀಟನ್ನು ಮನೆಯಲ್ಲೇ ಮಾಡಿಬಿಡೋಣ. ತುಂಬಾ ಕಡಿಮೆ ಸಮಯ, ಹಾಗೆ ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ತಾಯಿದ್ದೀವಿ ನೋಡಿ. ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಈ ಸ್ವೀಟ್. ಇಂಥ ಒಂದು ಸ್ವೀಟನ್ನು ಮನೆಯಲ್ಲೇ ನಾವು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ತಯಾರಿಸ್ಬೋದು. ಜೊತೆಗೆ ಈ ಇಂಗ್ರೀಡಿಯೆಂಟ್ಸು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಫ್ರೆಂಡ್ಸ್. ಹಾಗಿದ್ರೆ ಈ ಸ್ವೀಟನ್ನು ಮಾಡೋ ವಿಧಾನನ ನೋಡ್ಕೊಳ್ಳೋಣವಾ? ನೋಡಿ, 1 ಕಪ್ ಕಡಲೆ, ಹಾಗೆ ಅದೇ ಸೈಜಿನ ಕಪ್ಪಲ್ಲಿ ಈಕ್ವಲ್ ಪ್ರಮಾಣದಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ. ಹಾಗೆ ಅರ್ಧ ಕಪ್ ಹಾಲು ಸಾಕಾಗುತ್ತೆ, ಕಾಯಿಸಿರೋ ಹಾಲು. ಮೊದಲಿಗೆ ಕಡಲೆನ ಮಿಕ್ಸಿ ಜಾರಲ್ಲಿ ಹಾಕಿ ಸಣ್ಣಗೆ ಪೌಡ್ರ್ ಮಾಡ್ಕೊಳ್ತೀನಿ. ನುಣ್ಣಗೆ ಗಂಧ ಥರ ಪೌಡ್ರ್ ಆಗಬೇಕಿದು. ನೋಡಿ, ಪೌಡ್ರ್ ಆಗಿದೆ. ಇದನ್ನು ಜರಡಿಯಲ್ಲಿ ಶೋಧಿಸ್ಕೊಳ್ಬೇಕು, ಅಂದರೆ ಒಂದ್ರಿಸ್ಕೊಳ್ಬೇಕು ಅಂತ ಏನು ಹೇಳ್ತೀವಿ ಅದನ್ನು ಮಾಡಬೇಕು. ಜೊತೆಗೆ ಸ್ವಲ್ಪ ಆದ್ರೂ ಅದರಲ್ಲಿ ತರಿ ಉಳ್ಕೊಂಡ್ರೆ ಮತ್ತೊಮ್ಮೆ ಮಿಕ್ಸಿ ಜಾರಲ್ಲಿ ಹಾಕಿ ಮತ್ತೆ ಪೌಡ್ರ್ ಮಾಡಿ ಹಾಕ್ಕೊಳ್ಳಿ. ನೋಡಿ, ಇದನ್ನು ಈಗ ಸ್ಟೇನಿಂಗ್ ಮಾಡ್ಕೊಳ್ತಿದ್ದೀನಿ. ಈ ರೀತಿಯಾಗಿ ಜರಡಿ ಮಾಡಿಕೊಡ್ಬೇಕು. ತರಿ ಉಳ್ಕೊಂಡ್ರೆ ಮತ್ತೊಮ್ಮೆ ಮಿಕ್ಸಿ ಜಾರಲ್ಲಿ ಹಾಕಿ ನೋಡಿ ಇದನ್ನು ಪೌಡ್ರ್ ಮಾಡಿ ಹಾಕ್ಕೊಳ್ಳಿ. ಯಾರು ಬೇಕಾದ್ರೂ ಈ ಸ್ವೀಟನ್ನು ಮಾಡ್ಬೋದು. ತುಂಬ ಕಡಿಮೆ ಸಮಯದಲ್ಲಿ ರೆಡಿಯಾಗೋಂಥ ಸ್ವೀಟು, ತುಂಬಾ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಮಕ್ಳಿಗಂತೂ ತುಂಬಾ ಖುಷಿಯಾಗುತ್ತೆ ಈ ಸ್ವೀಟನ್ನು ಮಾಡಿಕೊಟ್ರೆ. ನೋಡಿ, ಕಡಲೆ ಎಲ್ಲ ಪುಡಿ ಮಾಡಿ ಜರಡಿ ಮಾಡ್ಕೊಂಡಿದ್ದಾಯಿತು. ಈಗ ಸಕ್ಕರೆನೂ ಇದೇ ರೀತಿಯಾಗಿ ಪೌಡ್ರ್ ಮಾಡ್ಕೊಂಡು ಬಿಡೋಣ. ನೋಡಿ, ಅದೇ ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ. ಅದರಲ್ಲೇ 1 ಕಪ್ ಸಕ್ಕರೆನ ಹಾಕ್ಕೊಳ್ತಿದ್ದೀನಿ. ಸಿಹಿ ನಿಮಗೆ ಕಡಿಮೆ ಬೇಕು ಅಂದರೆ 1/4 ಕಪ್ಪಷ್ಟು ಹಾಕ್ಕೊಳ್ಬೋದು, ಅಷ್ಟೊಂದು ಸಿಹಿ ಬೇಡ ಅನಿಸಿದರೆ. ನಾನು ಈಕ್ವಲ್ ಕ್ವಾಂಟಿಟಿನ ತೋರಿಸ್ತಾ ಇದ್ದೀನಿ. ಆದರೆ ಅದರಲ್ಲಿ ಅರ್ಧ ಕಪ್ಪು ಹಾಲು ಸಾಕಾಗುತ್ತೆ. ನೋಡಿ, ಸಕ್ಕರೆ ಪುಡಿ ಆಯಿತು. ಸಕ್ಕರೆನೇನು ಜರಡಿ ಮಾಡೋ ಅಂಥ ಅವಶ್ಯಕತೆ ಇಲ್ಲ. ಸಕ್ಕರೆ ಪುಡಿನ ಅದೇ ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಈಗ ಹಾಲು ಹಾಕ್ಬಿಟ್ಟು ನೀಟಾಗಿ ಕಲಿಸ್ಕೊಳ್ಬೇಕು. ಸಕ್ಕರೆ ಪುಡಿ ಅದರಲ್ಲಿ ಕರಗೋವರೆಗೂ ಸ್ವಲ್ಪನೇ ಹಾಕ್ಕೊಂಡು ನೋಡಿಕೊಂಡು ಕಲಿಸ್ಕೊಳ್ಳಿ. ಸ್ವಲ್ಪ ಗಟ್ಟಿಯಾದರೆ ಇನ್ನೊಂದು 2 ಚಮಚ ಹಾಲನ್ನು ಹಾಕ್ಕೊಳ್ಬೋದು, ಅಥವಾ ಅದರಲ್ಲೇ ಹಾಲು ಮಿಕ್ಕಿದ್ರೂ ಓಕೆ. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀಟಾಗಿ ತಿರುಗಿಸಿದ್ರೆ ಸಕ್ಕರೆ ಎಲ್ಲ ಹಾಲಲ್ಲಿ ಕರಗೋಗ್ಬಿಡುತ್ತೆ. ಪುಡಿ ಮಾಡಿರೋ ಸಕ್ಕರೆ ಅಲ್ವ, ಅದಕ್ಕೋಸ್ಕರ. ನಾನು ಸ್ವಲ್ಪ ಒಣಶುಂಠಿ ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಫ್ಲೇವರ್ಗೋಸ್ಕರ ಹಾಕ್ಕೊಳ್ತಿದ್ದೀನಿ. ನಿಮಗೆ ಆರಾಮ ಬೇಕು ಅಂದರೆ ಏಲಕ್ಕಿ ಪುಡಿನ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ ಅಂದರೆ ಪರವಾಗಿಲ್ಲ. ನೋಡಿ, ಸ್ವಲ್ಪನೇ ಹಿಟ್ಟನ್ನು ಹಾಕ್ಕೊಂಡು ಕಲಿಸ್ಕೊಳ್ತಾ ಹೋಗಬೇಕು. ಅದ ನೋಡಿಕೊಂಡು ಕಲಿಸ್ಕೊಳ್ಬೋದು, ಗೊತ್ತಾಗತ್ತಲ್ಲ. ಅರ್ಧ ಕಪ್ ಹಾಲು ಸಾಕಾಗುತ್ತೆ ಇಷ್ಟು ಕಡಲೆ ಹಿಟ್ಟಿಗೆ. ಇಲ್ಲ ಎಕ್ಸ್ಟ್ರಾ ಬೇಕಂದರೆ ಇನ್ನೊಂದು 2 ಸ್ಪೂನ್ ಹಾಲನ್ನು ಹಾಕ್ಕೊಳ್ಬೋದು. ಅದು ಕೂಡ ಕಾಯಿಸಿ ತಣ್ಣಗಾಗಿರಬೇಕು. ಇದಕ್ಕೆ ಬೆಂಕಿ ಬೇಡ, ಗ್ಯಾಸ್ ಬೇಡ, ಫೈರ್ಲೆಸ್ ಕುಕ್ಕಿಂಗ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಮಾಡ್ತಾರೆ ಇದನ್ನು. ಸ್ಕೂಲಲ್ಲಿ ಕಾಂಪಿಟೇಷನ್ಗಳಲ್ಲೆಲ್ಲ ಮಾಡ್ತೀವಿ ಅಂದ್ರಂತೂ ತುಂಬಾ ಈಸಿಯಾಗಿ ಮಾಡಿಬಿಡ್ಬೋದು. ನೋಡಿ, ಹಾಲಲ್ಲಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಕಲಿಸ್ಕೊಂಡಿರೋಂಥ ಉಂಡೆಯಲ್ಲಿ ನಾನು ಸ್ವಲ್ಪ ದೊಡ್ಡದು ಉಂಡೆ ಇನ್ನೊಂದು ಚಿಕ್ಕದು ಮಾಡ್ಕೊಂಡಿದ್ದೀನಿ. ಚಿಕ್ಕದನ್ನು ಈ ಕಡೆ ಇಟ್ಬಿಟ್ಟು ನೋಡಿ, ದೊಡ್ಡದನ್ನು ಈಗ ತೊಗೊಳ್ತಾ ಇದ್ದೀನಿ. ಒಂದು ತಟ್ಟೆಗೆ ಅಥವಾ ಒಂದು ಬೌಲಿಗೆ ನೀವು ಅದನ್ನು ಹಾಕ್ಕೊಳ್ಬೇಕು. ಮೌಲ್ಡ್ಗೆ ತೋರಿಸ್ತೀನಿ ನೋಡಿ. ಇವಾಗ ನೋಡಿ, ನಾನು ಅದನ್ನು ಉಲ್ಟಾ ಮಾಡಲಿಕ್ಕೆಲ್ಲ ಈಸಿ ಆಗಲಿ ಅಂದ್ಬಿಟ್ಟು ನಾನು ಒಂದು ಕಂಟೈನರ್ ತೊಗೊಂಡಿದ್ದೀನಿ. ಈ ರೀತಿಯಾಗಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಬೇಕು. ಬ್ರಷಲ್ಲಿ ಬೇಕಾದ್ರೂ ಪ್ರೆಸ್ ಮಾಡ್ಕೊಳ್ಬೋದು. ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ಲ. ಇದಕ್ಕೆ ಯಾವ ತುಪ್ಪ ಬೇಡ, ಬೆಣ್ಣೆ ಬೇಡ, ಏನು ಬೇಡ. ಇದಿಷ್ಟೇ ಇಂಗ್ರೀಡಿಯೆಂಟ್ಸಲ್ಲಿ ಸೂಪರಾಗಿರೋ ಸ್ವೀಟ್ ರೆಡಿ ಆಗುತ್ತೆ. ಈ ರೀತಿ ನೈಸಾಗಿ ತಟ್ಕೊಳ್ಬೇಕು. ಫಸ್ಟ್ ಲೇಯರ್ ರೆಡಿ ಆಯಿತು ಅಲ್ವಾ? ನೋಡಿ, ನೀಟಾಗಿ ರೆಡಿಯಾಗಿದೆ. ಈಗ ಸೆಕೆಂಡ್ ಲೇಯರ್ಗೆ ಒಂದು ಸ್ವಲ್ಪ ಕಲರ್ ಹಾಕ್ಕೊಳ್ಳೋಣ, ಚೆನ್ನಾಗಿರುತ್ತೆ ಅಂತ. ಆರೆಂಜು, ಗ್ರೀನು ಯಾವ ಕಲರ್ ಬೇಕಾದರೂ ಹಾಕ್ಕೊಳ್ಬೋದು. ನಾನು ಇದಕ್ಕೆ ಆರೆಂಜ್ ಕಲರ್ನ ಹಾಕ್ತಿದ್ದೀನಿ, ಲಿಕ್ವಿಡ್ ಫುಡ್ ಕಲರ್ನ ಹಾಕ್ತಿದ್ದೀನಿ. 1 ಹನಿ ಸಾಕು, ಅದೇ ಬೇಜಾನ್ ಕಲರ್ ಆಗುತ್ತೆ. ಲಿಕ್ವಿಡ್ ಆಗಿರೋದ್ರಿಂದ ಒಂದೇ ಕಡೆ ಸೇರ್ಕೊಂಡಿರುತ್ತೆ, ಹಾಗಾಗಿ ನೀಟಾಗಿ ನಾದ್ಕೊಳ್ಬೇಕು. ಈವನ್ನಾಗಿ ಮಿಕ್ಸ್ ಆಗುತ್ತೆ. ನೀಟಾಗಿ ನಾದ್ಕೊಳ್ಬೇಕು. ನೋಡಿ, ಕಲರೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಎಷ್ಟು ಸಾಫ್ಟಾಗಿದೆ ಅಲ್ವ ನಾದಿದಷ್ಟು.
ನೋಡಿ ಅದಕ್ಕೆ ಯಾವ ತುಪ್ಪ ಬೆಣ್ಣೆ ಹಾಕಿಲ್ಲ ಏನಿಲ್ಲ, ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬಂದಿದೆ, ಹಾಲಲ್ಲಿ ಕಲಸಿರೋದು ಅಷ್ಟೇ. ಈಗ ಇನ್ನೊಂದು ಲೇಯರ್ ಅದ್ರ ಮೇಲೆ ಹರಡ್ಕೊಂಡು ಬಿಡೋಣ. ಹಾಕಿ ಪ್ರೆಸ್ ಮಾಡ್ಕೊಳ್ತೀನಿ. ಬ್ರಷಲ್ಲಾದರೂ ಪ್ರೆಸ್ ಮಾಡ್ಕೊಳ್ಳಿ, ಇಲ್ಲ ಒಂದು ಕಪ್ಪು ಯಾವುದ್ರಲ್ಲಾದ್ರೂ ಪ್ರೆಸ್ ಮಾಡ್ಕೊಳ್ಬೋದು. ನೀಟಾಗಿ ಎಕ್ಸ್ಪೆಂಡ್ ಆಗುತ್ತೆ. ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ. ಸೆಟ್ ಆಗೋಕ್ಕೂ ತುಂಬ ಸಮಯ ಏನೂ ಬೇಡ, ಫ್ರಿಜ್ಜಲ್ಲೆಲ್ಲ ಇಡಬೇಕು ಅನ್ನೋದೇನಿಲ್ಲ. ಒಂದು ಅರ್ಧ ಗಂಟೆ ಹೊರಗಡೆನೇ ನಾರ್ಮಲ್ ಟೆಂಪ್ರೇಚರಲ್ಲಿ ಇಟ್ಟರೆ ಸಾಕು, ನೀಟಾಗಿ ಸೆಟ್ ಆಗಿರುತ್ತೆ. ಆಮೇಲೆ ಸ್ಲೈಸ್ ಮಾಡ್ಕೊಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಒಂದು ಅರ್ಧ ಗಂಟೆ ಇಟ್ಕೊಳ್ಳಿ ಸಾಕು. ಅರ್ಧ ಗಂಟೆ ನಂತರ ನಾನು ತಟ್ಟೆ ಮೇಲೆ ತವ ಹಾಕ್ತಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಸ್ಮೂತಾಗಿ ಬಿಡಿಸ್ಕೊಳ್ಳುತ್ತೆ. ನೋಡಿ ನೀಟಾಗಿ ಬಂದು ಕುತ್ಕಂತು. ನಾನು ಸ್ವಲ್ಪ ದೊಡ್ಡ ದೊಡ್ಡ ಸ್ಲೈಸನ್ನೇ ಮಾಡ್ಕೊಳ್ತಿದ್ದೀನಿ. ನೀವು ನಿಮ್ಗೆ ಯಾವ ಆಕಾರದಲ್ಲಿ ಬೇಕೋ ಆ ಆಕಾರದಲ್ಲಿ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ, ಅಷ್ಟು ಸಾಫ್ಟ್ ಇರುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ನೀಟಾಗಿ ಕಟ್ ಆಗ್ತಿದೆ ಸಾಫ್ಟಾಗಿ. ಸೆಂಟ್ರಲ್ಲಿ ಒಂದು ಕಟ್ ಹೊಡ್ಕೊಂಡು ಬಿಡ್ತೀನಿ. ತುಂಬ ಚಿಕ್ಕದಾಗಿ ಏನು ಕಟ್ ಮಾಡ್ತಾ ಇಲ್ಲ ನಾನು. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ಒಂದು ಸ್ಲೈಸ್ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ಬೇಕ್ರಿ ಸ್ಟೈಲಲ್ಲಿ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಮಕ್ಕಳಿಗೆ ಖಂಡಿತ ಇಷ್ಟ ಆಗುತ್ತೆ ಈ ಸ್ವೀಟು. ಯಾವ್ಯಾವುದೋ ಜಂಕ್ ಫುಡ್ ಕೊಡೋ ಬದಲು ಮನೆಯಲ್ಲೇ ಇರೋಂಥ ಈ ಥರ ಹೆಲ್ದಿ ಪ್ರಾಡಕ್ಟಿಂದ ಸ್ವೀಟನ್ನು ತಯಾರಿಸ್ಕೊಡ್ಬೋದು. ಮಕ್ಕಳಿಗೂ ಇಷ್ಟ ಆಗುತ್ತೆ. ಮತ್ತು ಎಲ್ಲರ ಮನೆಯಲ್ಲೂ ಈ ಇಂಗ್ರೀಡಿಯೆಂಟ್ಸ್ ಇದ್ದೇ ಇರುತ್ತೆ. ನೋಡ್ತಿದ್ದೀರಲ್ಲ, ಈ ಸ್ವೀಟ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಹಾಗೆ ಹೇಗೆ ಬಂತು ಅಂತ ಕಮೆಂಟ್ಸ್ ಹಾಕಿ ಫ್ರೆಂಡ್ಸ್. ನೋಡ್ತಿದ್ದೀರಲ್ಲ, ನೋಡಿದ್ರೇ ಒಂದೊಳ್ಳೆ ಕೋವಾ ಸ್ವೀಟ್ ಥರ ಕಾಣಿಸುತ್ತೆ. ತುಂಬ ಕಡಿಮೆ ಖರ್ಚಲ್ಲಿ ಒಂದೊಳ್ಳೆ ಸ್ವೀಟ್ ಮನೆಯಲ್ಲೇ ರೆಡಿಯಾಗುತ್ತೆ ಅನ್ನೋದಾದರೆ ಯಾಕೆ ಮಾಡಬಾರ್ದು ಅಲ್ವಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.